ಈಸಿ ಟಾರ್ಗೆಟ್ ಅಲ್ಲ. ಮತ್ತೆ ಹೇಳ್ದಂಗೆ ಅಲ್ಲಿ ಏನು ಗೊತ್ತಾ, ರೀಸನ್ಸ್ಗಳು ಹುಡ್ಕೋದು ತುಂಬ ಕಷ್ಟ. ಇಫ್ ಸಂಬಡಿ ಈಸ್ ಟೂ ನೈಸ್ ಯು ಕೆನಾಟ್ ಫೈಂಡ್ ರೀಸನ್ಸ್. ಲಿಟ್ರಲಿ ಯೋಚನೆ ಮಾಡಿ ರೀಸನ್ ಕೊಡಬೇಕಾಗುತ್ತೆ. ಗಿಲ್ಲಿ ವಿಷಯದಲ್ಲಿ ಏನಾಗುತ್ತೆ ಅಂದರೆ ಅವ್ನಿಗೆ ರೀಸನ್ಸ್ ಕೊಡೋದು ಸ್ವಲ್ಪ ಈಸಿ, ಯಾಕಂದ್ರೆ ಅವ್ನು ಅಷ್ಟು ಕಪಿಚೇಷ್ಟೆ ಮಾಡ್ತಾನೆ ಮನೇಲಿ. ಇವ್ರನ್ನ ಕಾಲು ಎಳೆಯೋದು, ಮನೇಲೇನು ರೂಲ್ಸ್ ಫಾಲೋ ಮಾಡ್ದಲೇ ಇರೋದು, ಆಮೇಲೆ ಮನೆ ಕೆಲಸ ಮಾಡ್ದಲೇ ಇರೋದು. ಸೊ ವಿಚ್ ಇಸ್ ದ ಈಸಿಯೆಸ್ಟ್ ಆಪ್ಷನ್ ಟು ಫೈಂಡ್ ರೀಸನ್ಸ್. ಅವ್ನು ಈಸಿ ಅಂತಲ್ಲ, ಅವ್ನಿಗೆ ರೀಸನ್ ಹುಡ್ಕೋದು ಈಸಿ. ಮೇ ಬಿ ದಟ್ಸ್ ವೈ, ಐ ಡೋಂಟ್ ನೋ. ನಾನು ಅದನ್ನು ಮಾಡಲಿಲ್ಲ, ಸೊ ಎಲ್ಲೋ ಒಂದು ಕಡೆ ಮಾಡಿರ್ಬೋದೇನೋ. ಬಟ್ ಐ ಟ್ರೈ ಟು ಲುಕ್, ಇದು ತುಂಬ ಈಸಿ ಅಂತ ಅನ್ನಿಸ್ಬಾರ್ದು, ರೈಟ್? ಇಟ್ ಹ್ಯಾಸ್ ಟು ಬಿ ಲೈಕ್ ಕರೆಕ್ಟ್ ಡಿಸಿಷನ್ಸ್ ಮಾಡಬೇಕು ಅಂತ. ಬೇರೆಯವ್ರು ಹೇಗೆ ಯೋಚನೆ ಮಾಡ್ತಾರೆ ಐ ಡೋಂಟ್ ನೋ. ಬಟ್ ಅವನ್ನ ಈಸಿಯಾಗಿ ನಾಮಿನೇಷನ್ ಮಾಡೋಕ್ಕೆ ಅಂತಲ್ಲ. ಐ ಆಮ್ ಟೆಲಿಂಗ್ ಯು ಇಟ್ ಇಸ್ ಬಿಕಾಸ್ ದ ರೀಸನ್ಸ್. ಆಮೇಲೆ ಅವ್ನು ಮಾಡೋದು ಮಿಸ್ಟೇಕ್ಸ್ ಹೇಗಿರುತ್ತೆ ಅಂದರೆ, ನಿಮ್ಗೆ ಹೊರಗಡೆ ನೋಡೋಕೆ ಬೇರೆ ಇರುತ್ತೆ, ಒಳಗಡೆ ನೋಡೋದು ಬೇರೆ ಇರುತ್ತೆ. ಲೈಕ್ ವೀಲ್ ಲುಕ್ ಎಟ್, ನಾನು ಯಾವ ಥರ ನೋಡ್ತಿದ್ದೆ ಅಂದರೆ, ಫಸ್ಟ್ ಇಸ್ ಟಾಸ್ಕ್ಸ್, ಹೌ ಯು ಪರ್ಫಾರ್ಮ್ ಇನ್ ಟಾಸ್ಕ್. ಆ್ಯಂಡ್ ಸೆಕೆಂಡ್ ಇಸ್ ಮನೆ ಕೆಲಸ. ಅಲ್ಲಿ ಮನೆ ಕೆಲಸನೂ ಇಂಪಾರ್ಟೆಂಟ್, ಬಿಕಾಸ್ ಹೊರಗಡೆಯಿಂದ ಯಾರೂ ಬಂದು ಮಾಡಲ್ಲ, ನಾವು ಅಷ್ಟೇ ಜನ ಮಾಡಬೇಕು. ಇವಾಗ ಎಲ್ಲರೂ ಬಂದೇ ನಾನ್ಯಾಕೆ ಗುರು ಮಾಡಬೇಕು ಅಂದರೆ ಮನೆ ಅಧ್ವಾನವಾಗಿರುತ್ತೆ. ಊಟ ಎಲ್ಲ ಮಾಡ್ಕೊಂಡು ಹಂಗೆ ಬಿಸಾಕಿರೋ ಪಾತ್ರೆ ಯಾರು ತೊಳಿತಾರೆ? ಹೊರಗಡೆಯಿಂದ ಯಾರು ಬರಲ್ಲ, ನಾವೇ ತೊಳಿಬೇಕು. ಸೊ ವಿ ಹ್ಯಾವ್ ಅಸೈನ್ಡ್ ಡಿಪಾರ್ಟ್ಮೆಂಟ್ಸ್ ಫಾರ್ ಎವ್ರಿಬಡಿ. ನೀವು ಇದನ್ನು ಮಾಡಿ, ನೀವು ನೀವು ಕ್ಲೀನಿಂಗ್ ಮಾಡಿ, ನೀವು ಪಾತ್ರೆ ತೊಳಿರಿ, ನೀವು ಅಡುಗೆ ಮಾಡಿ ಅಂತಲ್ಲ. ಸೊ ಈವನ್ ಬಾತ್ರೂಮ್, ಇನ್ಫ್ಯಾಕ್ಟ್ ಎವ್ರಿಬಡಿ ಹ್ಯಾವ್ ಡಿಪಾರ್ಟ್ಮೆಂಟ್ಸ್. ಇವಾಗ ಯಾರೋ ಒಬ್ಬರು ಮಾಡಿ ಇನ್ನೊಬ್ರು ಕೆಲಸ ಮಾಡಿಲ್ಲ ಅಂದರೆ ಇವ್ರು ಹೆಂಗೆ ಸರಿ ಇರ್ತಾರೆ? ನಾನು ಕೆಲಸ ಮಾಡಿದೆ ಇವ್ನು ಮಾಡಿಲ್ಲ ಅಂತಂದಾಗ they'll obviously get angry, right? ನಿಮ್ಮ ಕೆಲಸ ನೀವು ಮಾಡಿ ಅಂತ. ಸೊ ದಟ್ ಬಿಕಮ್ಸ್ ಅ ಮೇಜರ್ ರೀಸನ್ ದೇರ್. ಬಿಕಾಸ್ ನಾನು ಕೆಲಸ ಮಾಡಿದ್ದೀನಿ ಗುರು, ನಾನೇನು ಕೆಲಸ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ಐ ಹ್ಯಾವ್ ಅ ವೆರಿ ಕಂಫರ್ಟಬಲ್ ಲೈಫ್ ಔಟ್ಸೈಡ್. ಇಲ್ಲಿ ಬಂದು ನಾನೇ ಕೆಲಸ ಮಾಡಬೇಕು ಅಂತ ಎಲ್ರಿಗೂ ಬರ್ಬೋದು. ಬಿಕಾಸ್ ಎವ್ರಿಬಡಿ ಆರ್ ಸಮಥಿಂಗ್ ಗ್ರೇಟ್ ಇನ್ ದರ್ ಓನ್ ಫೀಲ್ಡ್ ಅಲ್ವಾ ಅಲ್ಲಿ ಬಂದಿರೋರು. ಈವನ್ ಇಫ್ ಫಾರ್ ಎಕ್ಸಾಂಪಲ್ ಧನುಷ್ಗೆ ಅಡುಗೆನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಇವಾಗ ಲುಕ್ ಇಟ್ ಹಿಮ್, ಹಿಲ್ ಬಿ ಇನ್ ದ ಕಿಚನ್. ನಾನು ಒಂದು ಕೈಲಿ ಎಷ್ಟೊಂದು ಸಲ ಚಿತ್ರಾನ್ನ ಮಾಡಿಸಿದ್ದೀನಿ ಮನೇಲಿ. ಯು ಹ್ಯಾವ್ ಟು ಲೈಕ್ ಏನಂತಾರೆ, ಯು ಹ್ಯಾವ್ ಟು ಅಡ್ಯಾಪ್ಟ್ ಟು ಸಿಚುವೇಶನ್ಸ್, ಬಿಕಮ್ ಸಮಥಿಂಗ್ ಡಿಫ್ರೆಂಟ್. ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ವೆನ್ ಒನ್ ಪರ್ಸನ್ ಇಸ್ ನಾಟ್ ಡೂಯಿಂಗ್, ಎವ್ರಿಬಡಿ ವಿಲ್ ಬಿ ಲೈಕ್ ಇವನು ಯಾಕೆ ಮಾಡ್ತಾ ಇಲ್ಲ? ದಟ್ ವಿಲ್ ಬಿಕಮ್ ಅ ಪಾಯಿಂಟ್ ಆಫ್ ಗೆಟಿಂಗ್ ಆ್ಯಂಗ್ರಿ. ಇದು ಹೊರಗಡೆ ಇಟ್ ಮೈಟ್ ಬಿ ಅ ವೆರಿ ಸ್ಮಾಲ್ ಥಿಂಗ್, ಬಟ್ ಒಳಗಡೆ ಮನೆ ಕೆಲಸ ಇಸ್ ಅ ವೆರಿ ಬಿಗ್ ಥಿಂಗ್.